ದುಷ್ಯಂತ್ ಸೈಂಟಿಫಿಕ್ ವಾಸ್ತು ವಾಣಿಜ್ಯ ಮಳಿಗೆ ಯಾಕೆ ಕಷ್ಟದಲ್ಲಿರುತ್ತೆ ಮತ್ತು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅಂತ ಒಂದು ಸಣ್ಣ ನಿದರ್ಶನ ಕೊಡುತ್ತಾ ನೋಡ್ಕೊಂಡೋಗಿ ಮಾಡ್ತಿದ್ದಾನೆ. ವಾಸ್ತುವಿನಲ್ಲಿ ಮೆಟ್ಟಿಲುಗಳು ಹೇಗಿರುತ್ತೆ ನೋಡಿ, ಲಾಭ ನಷ್ಟ ಲಾಭ ನಷ್ಟ ಲಾಭ. ಈಗ ಲಾಭದಲ್ಲಿದೆ ಈ ಜಾಗ, ವಿಸ್ತೀರ್ಣ 80 ಅಡಿ ಇದೆ. ಇದು ನೋಡಿ ನೈಋತ್ಯ ಭಾಗ, ಇದು ದಕ್ಷಿಣ ದಿಕ್ಕು, ಇದು ಪಶ್ಚಿಮ ದಿಕ್ಕು. ಇದು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ, ಪಶ್ಚಿಮ ಭಾಗದಲ್ಲಿ ಸೌತ್ ವೆಸ್ಟ್ ಅಲ್ಲಿ TC ಕರೆಂಟ್ ಇರಬಾರ್ದು. ತೆಗೆಸ್ಬಿಟ್ಟು ಇದನ್ನ ನಾವು ಡೈರೆಕ್ಟ್ ಆಗಿ ಅಗ್ನಿ ಮೂಲೆಗೆ ವರ್ಗಾಯಿಸ್ಕೊಳ್ಬೇಕು. ಇದು ಅಗ್ನಿ ಮೂಲೆಯಲ್ಲಿ ಪೂರ್ವದ ಭಾಗದಲ್ಲಿ ಪೂರ್ವಾಗ್ನೇಯದಲ್ಲೇ ಬರಬೇಕು. ಓಕೆನಾ? ಇದನ್ನ ಪಾರ್ಟಿಷನ್ ಮಾಡ್ಬೋದು. ನೋಡಿ ಇಲ್ಲೊಂದು ಸೆನ್ಸಿಟಿವ್ ಇದೆ, ನೀರಿನ ಟ್ಯಾಪ್ ಇದೆ ನೋಡಿ, ಇದು ಬಹಳ ಡೇಂಜರು. ಜನಗಳಿಗೆ ಕಂಡಿಡಿಯೋಕೆ ಆಗಲ್ಲ ಇಲ್ಲಿ ಟ್ಯಾಪ್ ಏನಕ್ಕೆ ಹಾಕೊಂಡಿದ್ದಾರೆ ಅಂತ. ಹಾಗಾಗಿ ಈ ಟ್ಯಾಪ್ ಕೂಡ ಕ್ಲೋಸ್ ಮಾಡಬೇಕು. ಓಕೆ, ಇದನ್ನು ಸಹ ನಾವು ಪೂರ್ವದ ಗೋಡೆಗಾಗಲಿ ಉತ್ತರದ ಗೋಡೆಗಾಗಲಿ ಹಾಕ್ಕೊಬೇಕು. ಇದು ನೋಡಿ, ಇದು ಸಂಪೂರ್ಣ ನಾವು 6 ಪಾರ್ಟಿಷನ್ಸ್ ಮಾಡ್ಕೊಬೋದು. ಓಕೆನಾ? ಇಲ್ಲಿ 6 ಪಾರ್ಟಿಷನ್ಸ್ ಮಾಡ್ಕೊಂಡಾಗ ನಾವು ಟೋಟಲ್ 6 ಅಂಗಡಿಗಳನ್ನು ಮಳಿಗೆಯನ್ನು ವಾಸ್ತುಬದ್ಧವಾಗಿ ಮಾಡ್ಕೊಬೋದು. ನೋಡಿ ಇದು ಹೀಗೆ ದಕ್ಷಿಣ ದಿಕ್ಕಿಗೆ ಪ್ರವೇಶ ದ್ವಾರವನ್ನು ಇಟ್ಕೊಂಡು ಸ್ಟೆಪ್ಸ್ ಇಟ್ಕೊಂಡು ವಾಸ್ತು ಪ್ರಕಾರ ಇಟ್ಕೊಂಡು ಎಂಟ್ರಿ ಮಾಡ್ಕೊಂಡು ಬರ್ಬೋದು. ಇದೇ ಥರ ವಾಯುಮೂಲೆಗೆ ಟಾಯ್ಲೆಟ್ಸ್ ಕೂಡ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ. ಓಕೆನಾ? ಈ ಟಾಯ್ಲೆಟ್ಸನ್ನ ಇಟ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ. ಇದು A1 ಕ್ಲಾಸ್ ಪ್ರಾಪರ್ಟಿ ಆಗುತ್ತೆ. ವಾಸ್ತು ದೋಷವನ್ನು ನಾವು ಸರಿಪಡಿಸ್ಕೊಳ್ಳೋದ್ರಿಂದ A1 ಆಗಿ ಇಲ್ಲಿ ಬಂದು ಅಂಗಡಿಗಳನ್ನು ಬಾಡಿಗೆಗೆ ತೊಗೊಳೋರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮನೆಗಳನ್ನು ಕಟ್ಟಿಕೊಂಡು ಆರಾಮ ಹೋಗ್ತಾರೆ. ಈ ಪ್ರಾಪರ್ಟಿ ಬಂದು ಬಾಬು ಸಿಂಗ್ ಠಾಕೂರ್ ಪೇಡ ಶಿರೂರ್ ಪಾರ್ಕ್ ಆಪೋಸಿಟಲ್ಲಿ ಇರುತ್ತದೆ. ಇದು A1 ವಾಸ್ತು ಕಂಪ್ಲೇಂಟ್ಸ್ ಆಗಿರೋದ್ರಿಂದ ಈ ರೀತಿ ಪ್ರಾಪರ್ಟಿಯಲ್ಲಿ ನಾವಿದ್ದಲ್ಲಿ ನಾವು ಅತ್ಯುತ್ತಮವಾಗಿ ಬೆಳವಣಿಗೆ ಮಾಡಿಕೊಂಡು ವ್ಯಾಪಾರಿಯಲ್ಲಿ ವೃದ್ಧಿ ಮಾಡಿಕೊಂಡು ಆನಂದವಾಗಿ ಬೆಳಿತೇವೆ. ಇದು ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಎಕ್ಸ್ಕ್ಲೂಸಿವ್. ವಂದನೆಗಳು.